ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. RCB 2025 IPL ಚಾಂಪಿಯನ್ ಆಯಿತು. ದೊಡ್ಡ ವಿಜಯೋತ್ಸವ. 18 ವರ್ಷಗಳ ಬಳಿಕ, 18 ವರ್ಷಗಳ ಕನಸು, ನಿರಂತರವಾದಂತ ಅಭಿಮಾನಿಗಳ ಪ್ರಾರ್ಥನೆ, ಹಾರೈಕೆ, ಕನಸುಗಳು ಎಲ್ಲವೂ ಕೂಡ ಈಡೇರಿದ್ದು 2025 18ನೇ ಆವೃತ್ತಿಯ IPL ನಲ್ಲಿ. ಯಾಕೆಂದ್ರೆ ಸಾಕಷ್ಟು ವರ್ಷಗಳಿಂದ ಕನಸನ್ನ ಕಂಡಿದ್ರು. RCB ಅಂದ್ರೆ ಲಾಯಲ್ ಫ್ಯಾನ್ಸ್ ಅಂದ್ರೆ ಹೇಗಿರ್ತಾರೆ ಅನ್ನುವಂಥದ್ದನ್ನ RCB ಫ್ಯಾನ್ಸ್ ತೋರಿಸ್ಕೊಟ್ಟಿದ್ರು. ಯಾವತ್ತೇ ಆಗ್ಲಿ, ಎಷ್ಟೇ ಸೋಲನ್ನ ಕಾಣಿಸ್ಲಿ, ಆದರೆ RCB ಅನ್ನ ಮಾತ್ರ ಯಾವತ್ತೂ ಕೂಡ ಬಿಟ್ಕೊಟ್ಟಿರ್ಲಿಲ್ಲ RCBಯ ಅಭಿಮಾನಿಗಳು. ಅದೆಲ್ಲದಕ್ಕೂ ಕೂಡ ಉಡುಗೊರೆಯ ರೀತಿಯಲ್ಲಿ 18ನೇ IPL ಅನ್ನ ನಾವು ಗೆಲ್ಲುವ ಮುಖಾಂತರ RCBಯ ಎಲ್ಲ ಆಟಗಾರರು ಉಡುಗೊರೆಯನ್ನ ಕೊಟ್ಟಿದ್ರು RCB ಅಭಿಮಾನಿಗಳಿಗೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಕ್ರೇಜ್ ಇತ್ತು. ಗೆದ್ದಿದ್ದು. ನೆಕ್ಸ್ಟ್ ಡೇ ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಆ ವಿಜಯೋತ್ಸವದಲ್ಲಿ ಭಾಗಿಯಾಗುವಂತ ನಿಟ್ಟಿನಲ್ಲಿ ಲಕ್ಷಾಂತರ ಜನ ಅಖಾಡಕ್ಕಿಳಿದ್ರು, ರೋಡಿಗಿಳಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತಲೂ ಕೂಡ ಸೇರಿದ್ರು. ನುಗ್ಗಲು ಉಂಟಾಗಿ 11 ಜನ ಸಾವನ್ನಪ್ಪುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದರಲ್ಲೇ ಗೊತ್ತಾಗುತ್ತೆ RCBಯ ಕ್ರೇಜ್ ಎಷ್ಟರ ಮಟ್ಟಿಗೆ ಇತ್ತು ಅಂತ. ಇದು IPL ಇತಿಹಾಸದಲ್ಲೇ ಒಂದು ಕಹಿ ಘಟನೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಏನೇನೋ ಆಗೋಯ್ತು, ಯಾರ್ಯಾರನೋ ಅರೆಸ್ಟ್ ಮಾಡುವಂತ ಪರಿಸ್ಥಿತಿ ಬಂತು. ಸರ್ಕಾರನೂ ಕೂಡ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ತು. ಯಾಕೆಂದ್ರೆ ಸರ್ಕಾರದ್ದು ತಪ್ಪಿತ್ತು, ಅವತ್ತು ಪೊಲೀಸ್ ಇಲಾಖೆಯ ತಪ್ಪಿತ್ತು, RCB ಟೀಮ್ ಅನ್ನದ್ದು ಕೂಡ ತಪ್ಪಿದ್ದಂತ ಹಿನ್ನೆಲೆ ಎಲ್ಲರೂ ಕೂಡ ಹೊಣೆಗಾರರೇ. ಆದ್ರೆ ಆ ಸಂದರ್ಭದಲ್ಲಿ ಅಮಾಯಕ 11 ಜನ RCBಯ ಅಭಿಮಾನಿಗಳು ಸಾವನ್ನಪ್ಪಿದ್ರು. ಸರ್ಕಾರನು ಪರಿಹಾರವನ್ನ ಘೋಷಣೆ ಮಾಡ್ತು. RCB ಟೀಮ್ ಇಂದಲೂ ಕೂಡ 25 ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ ಪರಿಹಾರವನ್ನ ಘೋಷಣೆ ಮಾಡಲಾಯಿತು. ಅವತ್ತಿನಿಂದಲೂ ಕೂಡ RCB ಅಭಿಮಾನಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ RCB ಮ್ಯಾನೇಜ್ಮೆಂಟ್ ಹಾಗೆ KSCA ಸರ್ಕಾರ ಎಲ್ಲರೂ ಕೂಡ ಮರುಕವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಮತ್ತೆಂದೂ ಕೂಡ ಆ ರೀತಿಯಾಗಿ ದುರ್ಘಟನೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನ ಕೂಡ ವಹಿಸಲಾಗಿರುವಂತದ್ದು. ಇದೇ ಸಂದರ್ಭದಲ್ಲಿ IPL ಆರಂಭ ಆಗ್ತಾ ಇದೆ. 28ನೇ ತಾರೀಕಿನಿಂದ ಆರಂಭ ಆಗ್ತಾ ಇರುವಂತದ್ದು. ಮೊದಲ ಮ್ಯಾಚ್ ನಲ್ಲೇ RCB ಟೀಮ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ನಡುವೆ ನಡೆಯಲಿರುವಂತದ್ದು. ಇದೇ ಸಂದರ್ಭದಲ್ಲಿ ಸಾವನ್ನಪ್ಪಿದಂತ ಅಭಿಮಾನಿಗಳಿಗೆ ಗೌರವವನ್ನ ಸಲ್ಲಿಸುವಂತ ನಿಟ್ಟಿನಲ್ಲಿ RCB ಟೀಮ್ ಅಂಡ್ KSCA ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಅದೇನಪ್ಪಾ ಅಂದ್ರೆ 11 ಚೇರ್ಗಳನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ, ಇನ್ನ ಯಾವುದೇ ಮ್ಯಾಚ್ ನಡೀಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ, ಬರೀ IPL ಅಂತ ಮಾತ್ರ ಅಲ್ಲ, ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯಗಳು ನಡೆಯುವಂತ ಸಂದರ್ಭದಲ್ಲೂ ಕೂಡ ಅಷ್ಟೇ 11 ಚೇರ್ಗಳನ್ನ ರಿಸರ್ವ್ ಮಾಡಿಟ್ಟಿರ್ತಾರೆ. ಆ ಸಾವನ್ನಪ್ಪಿದಂತ ಅಭಿಮಾನಿಗಳಿಗೆ ಕೊಡ್ತಾ ಇರುವಂತ ಗೌರವವನ್ನ ಸಲ್ಲಿಸುವಂತ ನಿಟ್ಟಿನಲ್ಲಿ, ಸಂತಾಪವನ್ನ ಸೂಚಿಸುವಂತ ನಿಟ್ಟಿನಲ್ಲಿ, ನಾವು ಅವರನ್ನ ಹೃದಯದಲ್ಲಿ ಯಾವಾಗ್ಲೂ ಕೂಡ ಇಟ್ಕೊಂಡಿರ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಕೊಡ್ತಾ ಇರುವಂತ ಗೌರವ. ಅದರ ಜೊತೆಗೆ ಪ್ರತಿಯೊಂದು ಅಭ್ಯಾಸದ ಮ್ಯಾಚ್ಗಳ ಸಂದರ್ಭದಲ್ಲಿ RCBಯ ಎಲ್ಲ ಆಟಗಾರರು 11ನೇ ನಂಬರ್ನ ಜರ್ಸಿಯನ್ನ ಹಾಕೊಳ್ಳಿದ್ದಾರೆ. ಅದರ ಜೊತೆಗೆ ಈ 11ನೇ ನಂಬರ್ನ ಜರ್ಸಿಯ ಜೊತೆಗೆ ಕಪ್ಪು ಪಟ್ಟಿಯನ್ನ ಧರಿಸಿ ಅವರು ಮೈದಾನಕ್ಕೆ ಇಳಿಯಲಿರುವಂಥದ್ದು. ಈ ಮುಖಾಂತರ ಅಭಿಮಾನಿಗಳನ್ನ ನಾವು ಯಾವತ್ತೂ ಬಿಟ್ಕೊಡೋದಿಲ್ಲ. ಅಭಿಮಾನಿಗಳಿಗೋಸ್ಕರನೇ ಈ ಟೀಮ್ ಇದೆ, ಅಭಿಮಾನಿಗಳಿಗೋಸ್ಕರನೇ ಈ ಆಟಗಾರರಿದ್ದಾರೆ. ಅಭಿಮಾನಿಗಳು ಎಷ್ಟು ಮಟ್ಟಿಗೆ ಪ್ರೀತಿ, ವಿಶ್ವಾಸ, ಗೌರವವನ್ನ ಇಟ್ಕೊಂಡಿದ್ದಾರೆ, ಅಷ್ಟೇ ಪ್ರೀತಿ, ವಿಶ್ವಾಸ, ಗೌರವ RCB ಟೀಮು ಕೂಡ ಇಟ್ಕೊಂಡಿದೆ ಅನ್ನುವಂತ ಸಂದೇಶವನ್ನ RCB ಟೀಮ್ ಕೊಡ್ತಾ ಇದೆ. ಅದರ ಜೊತೆಗೆ KSCA ಕೂಡ ಕೊಡ್ತಾ ಇರುವಂತದ್ದು. ಹಾಗೆ ಈ ಬಾರಿ ಎಲ್ಲೂ ಹೆಚ್ಚು ಕಮ್ಮಿ ಆಗದ ರೀತಿಯಲ್ಲಿ ಯಾವುದೇ ದುರ್ಘಟನೆನೂ ಕೂಡ ನಡಿಬಾರದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಗೇಟ್ಗಳಲ್ಲೇ ಆಗಿರ್ಬೋದು, ಸೀಟ್ಗಳಲ್ಲಿ ಕುತ್ಕೊಳ್ಳುವಂತ ಸಂದರ್ಭದಲ್ಲೇ ಆಗಿರ್ಬೋದು, ಅಥವಾ ಮ್ಯಾಚ್ ಮುಗಿದಂತ ಸಂದರ್ಭದಲ್ಲೇ ಆಗಿರ್ಬೋದು, ಸಾಕಷ್ಟು ಸೆಕ್ಯೂರಿಟಿಯನ್ನ ಕೂಡ ಕೊಡಲಾಗಿದೆ. ಮತ್ತೊಮ್ಮೆ ಅಲ್ಲಿ ಮೂಲ ಸೌಕರ್ಯವನ್ನ ಮತ್ತೊಮ್ಮೆ ನವೀಕರಿಸುವಂತ ನಿಟ್ಟಿನಲ್ಲಿ ಏನೇನೆಲ್ಲ ಸಮಸ್ಯೆಗಳಿತ್ತು ಅದೆಲ್ಲವನ್ನು ಕೂಡ ಸರಿಪಡಿಸುವಂತ ನಿಟ್ಟಿನಲ್ಲಿ ಕೋಟಿ ವೆಚ್ಚವನ್ನ ಕೂಡ ಮಾಡಲಾಗಿರುವಂತದ್ದು KSA ಇಂದ. ಈ ಬಾರಿಯ IPL 2026 IPL 19ನೇ ಆವೃತ್ತಿಯ IPL ನಲ್ಲಿ ಟೋಟಲಿ 7 ಮ್ಯಾಚ್ ಹೋಮ್ ಗ್ರೌಂಡ್ ಅಲ್ಲಿ ನಡೆಯುತ್ತಲ್ಲ, ಅದರಲ್ಲಿ 5 ಮ್ಯಾಚ್ ಚಿನ್ನಸ್ವಾಮಿಯಲ್ಲಿ ಆಡ್ಲಾಗ್ತಾ ಇದೆ. ಇನ್ನ ಉಳಿದಂತ 2 ಮ್ಯಾಚ್ ಅನ್ನ ರಾಯ್ಪುರದಲ್ಲಿ ಆಡ್ಲಾಗ್ತಾ ಇರುವಂತದ್ದು. ಆ 5 ಮ್ಯಾಚಿಗೂ ಕೂಡ ಭರ್ಜರಿ ತಯಾರಿಯನ್ನ ಮಾಡ್ಕೊಳ್ಳಲಾಗಿದೆ, ಸಾಕಷ್ಟು ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಒಟ್ಟಿನಲ್ಲಿ ಈ ಬಾರಿನೂ ಕೂಡ ಗೆದ್ದೇ ಗೆಲ್ಲುತ್ತೆ, ಈ ಸಲವೂ ಕೂಡ ಕಪ್ ನಮ್ಮದೇ ಅನ್ನುವಂತ ನಿಟ್ಟಿನಲ್ಲಿ RCB ಸಾಕಷ್ಟು ಹೋಪ್ಸ್ ಅನ್ನ ಇಟ್ಕೊಂಡಿದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ RCB ಕಪ್ ಗೆದ್ರೆ ಸಾಕಪ್ಪ, ಆದ್ರೆ ಹುಚ್ಚಾಟ ಬೇಡ, ಅಭಿಮಾನಿಗಳದ್ದು ಹುಚ್ಚು ಅಭಿಮಾನ ಬೇಡ ಅನ್ನುವಂಥದ್ದಷ್ಟೇ ನಮ್ಮ ಕಳಕಳಿ ಕೂಡ. ಯಾಕೆಂದ್ರೆ ಗೆಲ್ಲೋರು ಗೆಲ್ತಾರೆ, ಆದ್ರೆ ಸಾವನ್ನಪ್ಪದಂತವ್ರು, ಅವ್ರ ಕುಟುಂಬದವರ ನೋವು ಮತ್ಯಾವತ್ತೂ ಕೂಡ ಅವರನ್ನ ಮತ್ತೆ ವಾಪಸ್ ಕರ್ಕೊಂಡ್ಬರ್ಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಎಷ್ಟೇ ಅಭಿಮಾನ ಇರ್ಲಿ, ಅದ್ ಮನ್ಸಲ್ಲಿರ್ಲಿ. ಮತ್ತು ಒಂದ್ ಕಡೆ RCB ಅವರು ಕೂಡ ಅಷ್ಟೇ ಗೌರವನ ಕೊಡ್ತಾ ಇದ್ದಾರೆ. ಬಟ್ ಆ ಹುಚ್ಚಾಟಗಳಿಂದ ಸಾವನ್ನಪ್ಪಿದ್ದು ಅಮಾಯಕರು ಮತ್ತೊಮ್ಮೆ ಅಂತ ಎಡವಟ್ಟುಗಳು ಆಗ್ದಲೇ ಇರ್ಲಿ ಅನ್ನುವಂಥದ್ದೇ ನಾವು ಕೂಡ ಕೇಳ್ಕೊಳ್ಳೋದು. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ,
ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.